ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಯಾಚ ಇರುತ್ತಿರಬೇಕು. ಹಾಯ್ ಹಲೋ ನಮಸ್ಕಾರ ದೋಸ್ತ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ವ್ಲಾಗ್ ಅಲ್ಲ, ಬಟ್ ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಾನು ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ಒಂದು ಕೆಫೆ ಔಟ್ಲೆಟ್ ಸ್ಟಾರ್ಟ್ ಮಾಡಿದ್ದೀನಿ. ಫುಲ್ಲು ಚಾಕ್ಲೇಟ್ ಡೆಸರ್ಟ್ ಐಟಮ್ಸ್, ಕುನಾಫಾಯಿಂದ ಹಿಡಿದು ಚಾಕ್ಲೇಟ್ ಬೋಲ್ಸ್ ಎಲ್ಲ ಸಿಗ್ತದೆ. ಮಣಿಪಾಲ್ ಆಶ್ಲೇಷ ಹೋಟೆಲ್ ಕೆಳಗಡೆ ನಿಮ್ಮ ಪ್ರೀತಿಯ ಕೆಫೆ ಓಪನ್ ಮಾಡಿದ್ದೀನಿ. ಇದೇ ಥರ ಬನ್ನಿ, ಟೇಸ್ಟ್ ಮಾಡಿ, ಹೇಗಿದೆ ಅಂತೇಳಿ ಸಪೋರ್ಟ್ ಮಾಡಿ, ನಿಮ್ಮ ಹುಡುಗನ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಯ್ 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 ಹಲೋ ಫ್ಯಾಮಿಲಿ, ಹಾಯ್ ಹಾಯ್ ಹಾಯ್. ನಾನು ನಿಮ್ಮ ಪ್ರೀತಿಯ ಡ್ಯಾನ್ ದಿಗಂತ್ AN. ಇದೇ ಥರ ವ್ಲಾಗ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇಷ್ಟು ದಿನ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಗೊತ್ತಿತ್ತು ನಿಮಗೇನೆ. ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ನನ್ನ ಬಿಸ್ನೆಸ್ ಮೇಲೆ ಫೋಕಸ್ ಮಾಡಿ ನನಗೇನಷ್ಟಿಲ್ಲ 90 ವರ್ಷ, ನಂಬ್ತಿರಲ್ಲ. ಈ ವಯಸ್ಸಲ್ಲಿ ನಾನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ. ಹೋಗ್ತಾ 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 ತುಂಬ ದೊಡ್ಡದಾಗೇ ಇರ್ತದೆ. ಎಂಡಿಂಗ್ ಅಂತೂ ನೀವು ಕೇಳಲೇಬೇಡಿ, ಎಂಡಿಂಗ್ ಮಾಡಲ್ಲ, ಬಟ್ ಸ್ಟಿಲ್ ಹೇಳಿದ್ದು ಹೋಗ್ತಾ ಇದ್ದೀನಿ. ಈಗ ಆ್ಯಕ್ಚುಲಿ ಅದು ಸ್ವಲ್ಪ ವಾಷಿಂಗ್ ಇತ್ತು. ಇವತ್ತು ಓಪನ್ ಮಾಡಿದೆ, ಶಾಪ್ ಓಪನ್ ಮಾಡಿದ್ದೀವಿ. ಕಸ್ಟಮರ್ಸ್ ಬಂದರು, ಚೆನ್ನಾಗಿತ್ತು. ಅದಕ್ಕೆ ಇವತ್ತು ಪರವಾಗಿಲ್ಲ ಸೇಲ್ಸ್. ಅದೇ ಥರ ಈಗ ಶೆಟ್ರ್ ಹಾಕಿ ಹೋಗ್ತಾ ಇದ್ದೀನಿ, ಹಿಡ್ಕೊಂಡು ಹೋಗ್ತಾ ಇರ್ತೀನಿ. ಇನ್ಮೇಲೆ ಡೈಲಿ ವ್ಲಾಗ್ ಬರ್ತಾ ಇರ್ತಾಯ್ತಾ. ವ್ಲಾಗ್ ಮಿಸ್ ಮಾಡಲ್ಲ, ನೀವು ನೋಡೋದು ಮಿಸ್ ಮಾಡಿಬಿಡಿ. ಓಕೆ, ಸಪೋರ್ಟ್ ಮಾಡಿ ಆಯಿತಾ. ನಿಮ್ಮ ಹುಡುಗ ಕಣ್ರಿ, ಬೆಳೆಸ್ರಿ. ಯಾಕ್ರಿ ಏನ್ರಿ ಮೀಡಿಯಾ ಏನ್ರಿ ಲೈಟ್ ಕಾಣ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ಯಪ್ಪ ಗೈಸ್, ತುಂಬ ಕೈ ನೋವು. ಆಮೇಲೆ ರಂಪಾರಾಮಾಯಣ ವ್ಲಾಗು ಯಾವ ಥರ ಬರ್ತದೆ ಅಂತ ಅಂದರೆ ನಮಗೂ ಹೇಳೋಕ್ಕಾಗಲ್ಲ, ನಿಮಗೂ ಹೇಳೋಕ್ಕಾಗಲ್ಲ. ಏನಾಯ್ತು ನನ್ನ ಲೈಫಲ್ಲಿ ಏನಾಯ್ತು ಎಲ್ಲ ಹೇಳ್ತೀನಿ ಡೈರೆಕ್ಟಾಗಿ, ಆಯಿತಾ. ಏಕಂತಂದರೆ ಪೀಪಲ್ ಜೊತೆ ನಾವು ಹೆಂಗಿರ್ಬೇಕಂತ ಅಂದರೆ ಝೀರೋ ಇದರಲ್ಲಿ ಇರಬೇಕು. ಏನು ಹಿಡ್ಕೊಂಬಾರ್ದು ಮನಸ್ಸಲ್ಲಿ. ನೀವು ಏನು ಹಿಡ್ಕೊಂಬೇಡಿ, ನಾನು ಏನು ಹಿಡ್ಕೊಳ್ಳಲ್ಲ. ಡೈರೆಕ್ಟ್ ಹೇಳೋಣ, ಆಯಿತಾ. ನಮ್ಮ ಅಣ್ಣ ಬರ್ತಾರೆ, ನನ್ನ ಸ್ವಂತ ಅಣ್ಣ ಅಲ್ಲ, ಬಟ್ ನನ್ನ ಸ್ವಂತ ಅಣ್ಣನೇ ಬರ್ತಾರೆ. ಎನಿ ಟೈಮ್ ನಾನು ಹಿಂದೆ ನಿಂತಿರ್ತಾರೆ, ಆಯಿತಾ. ಅವ್ರು ಯಾರೋ ಅಂತ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಕೈ ನೋಯ್ತೈತಿಯಪ್ಪ, ಸಿಕ್ಕಾಪಟ್ಟೆ ಕೆಲಸ ಇತ್ತು. ನೋಡೋಣ, ಹೋಗ್ತಾ ಇದ್ದೀನಿ. ಮಣಿಪಾಲ್ ನೋಡ್ರಿ ಮೇಲ್ಗಡೆಯಿಂದ ಕತ್ಲೇಲಿ ಹೆಂಗೈತೆ, ಚೆನ್ನಾಯ್ತಾ ಇಲ್ಲ ಹೊಡೈ ನೋಡಿ. ಆದಷ್ಟು ಬೇಗ ಒಂದು ಮೊಬೈಲ್ ಚೇಂಜ್ ಮಾಡಬೇಕು. ಹಾಯ್ ಹಲೋ ನಮಸ್ಕಾರ ದೋಸ್ತ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಮ್ಮ ರಂಪಾರಾಮಾಯಣ ಬ್ಲಾಗ್ಗೆ ಮತ್ತೊಮ್ಮೆ ಸುಸ್ವಾಗತ ಅಂತ ಹೇಳ್ತಾ, ನಾನಂತೂ ಮಿಸ್ ಮಾಡಲ್ಲ ಮಾಡೋದು, ನೀವಂತೂ ನೋಡೋದು ಮಿಸ್ ಮಾಡಬೇಡಿ. ಬನ್ನಿ ಹೋಗೋಣ. ಈ ದಿನ ಏನಾಯಿತು ಎಲ್ಲ ಬರ್ತಾ ಇರುತ್ತೆ. ಕಂಪ್ಲೀಟ್ ಜರ್ನಿ ಯೂಟ್ಯೂಬಲ್ಲಿ ಇರ್ತದೆ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೋ. ಹಾಯ್ ಹಲೋ ನಮಸ್ಕಾರ ದೋಸ್ತ್. ಇವತ್ತಿಂದ ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಕೂದಲಾಗಿತ್ತಲ್ಲ, ಕಲರ್ ಹಾಕ್ಸೋಣ ಅಂತ ಬಂದಿದ್ದೆ. ಕಟಿಂಗ್ ಶಾಪಲ್ಲಿದ್ದೀನಿ. ತುಂಬ ಇದಲ್ಲ. ಇವತ್ತಿಂದ ಲಾಗ್ ಕಂಟಿನ್ಯೂಸ್ಲಿ ಆಗಿ ಬರ್ತಾ ಇರುತ್ತೆ. ನಾನು ಲಾಗ್ ಮಾಡೋದು ಮಿಸ್ ಮಾಡಲ್ಲ, ನೀವು ಲಾಗ್ ನೋಡೋದು ಮಿಸ್ ಮಾಡಬೇಡಿ. ಸಪೋರ್ಟ್ ಮಾಡಿ. ಲೆಟ್ಸ್ ಗೋ. ಗುಂಪಲ್ಲಿ ಗೋವಿಂದ ಅನ್ಕೊಂಡೇನೋ ಮಾಡ್ತಾವ್ರೆ, ನೋಡ್ತಾ ಇದ್ದೀನಿ.
ಭಯ ಆಯ್ತಾಯ್ತೋ ಏನು ಮಾಡ್ತಾರೋ ಅಂತ. ಕೇಶ ರಾಶಿಗೆ ಬಣ್ಣ ಹಾಕಲು ಯಾವುದು ಹೆಲೋ ನಮಸ್ಕಾರ ದೋಸ್ತು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ರಂಪಾರಾಮಾಯಣ ವ್ಲಾಗ್ ಅಂತ ಹೇಳ್ತಾ, ಆ್ಯಕ್ಚುಲಿ ಇವತ್ತಿಗೆ 4 ದಿನ ಆಯಿತು ನಾನು ಕಂಪ್ನಿ ಸ್ಟಾರ್ಟ್ ಮಾಡಿ. ಕಂಪ್ನಿ ಅಂತಂದರೆ ನನ್ನ ಕೆಫೆ ಸ್ಟಾರ್ಟ್ ಮಾಡಿ ತಕ್ಕಮಟ್ಟಿಗೆ ಹೋಗ್ತಿದೆ. ಬಟ್ ಬಿಸ್ನೆಸ್ ಅಂತ ಅಂದರೆ ಒಂದಿನ ಫ್ಲಾಫು, ಒಂದಿನ ಅಪ್ಪು, ಆ ಥರ ಎಲ್ಲ ಇರ್ತದೆ. ಒಂದಿನ ಜಾಸ್ತಿ ಬರ್ತದೆ, ಒಂದು ದಿವಸ ಕಮ್ಮಿ ಬರ್ತದೆ, ಒಂದು ದಿವಸ ಬರೋದೇ ಇಲ್ಲ. ಎಲ್ಲ ಆಗ್ತದೆ, ಎಲ್ಲ ಅನುಭವಿಸ್ತಾ ಇದ್ದೀನಿ. ಹೇಗಿರ್ತದೆ ಎಲ್ಲ ಇನ್ಮೇಲೆ ಹೇಳ್ಕೊಡ್ತಾ ಇರ್ತೀನಿ. ಅಂದರೆ ಏನು ಮಾಡ್ಬೋದು, ಏನು ಮಾಡದೇ ಇರ್ಬೋದು. ಲೈಕ್ ನಾನು ಇದೊಂದೇ ಬಿಸ್ನೆಸ್ ಮಾಡ್ತಿಲ್ಲ, ನಾನು ಇನ್ನೂ ಏನೇನು ಮಾಡ್ತಾಯಿದ್ದೀನಿ ಎಲ್ಲ ಹೇಳ್ಕೊಡ್ತೀನಿ, ಆಯಿತಾ? ಪ್ರತಿಯೊಂದೊಂದು ವೀಡಿಯೋ ಯೂಟ್ಯೂಬಲ್ಲಿ ಇರ್ತದೆ. ಚೆಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೋ. ಕಾಲೇಜ್ಗೆ ಹೋಗ್ತೆ ಬಂಕ್ ಹಾಕಿದ್ರೆ ಅಲ್ಲಿ ಇಲ್ಲಿ ನೀನು ಸಿಕ್ಕಿದ್ರೆ ಸಾಗರ ನೀನೇ ಸಾಕ್ಷಿ. ನೀನು ಹಾಕಿದ್ರೆ ನೀವು ವ್ಲಾಗ್ ಮಾಡ್ತಿಲ್ವಾ? ತುಂಬಾ ದಿನ ಆಯ್ತು. ಹಾಯ್ ಹೆಲೋ ನಮಸ್ಕಾರ ದೋಸ್ತ್. ನಮ್ಮ ರಂಪರಾಮಾಯಣ ವ್ಲಾಗ್ ಇವತ್ತು ಎಂಡಿಗೆ ಬರ್ತಿದೆ. ಆ್ಯಕ್ಚುಲಿ ಇದು 5 ದಿನದ್ದು 5 ಡೇಸ್ ವೀಡಿಯೋ ನಾನು ಹಾಕೋಕ್ಕಾಗಿಲ್ಲ. ಸೊ ಎಲ್ಲರೂ ಕೇಳ್ತಿದ್ರು ವ್ಲಾಗ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡು. ನಾನು ನೋಡೋಕ್ಕೆ ಇಷ್ಟಪಡ್ತೀನಿ, ತುಂಬ ಇಷ್ಟ ಇದೆ. ಎಷ್ಟೊಂದು ಕಡೆ ರೆಕಗ್ನಿಷನ್ ಇದೆ, ಎಷ್ಟೊಂದು ಕಡೆ ಸ್ವಲ್ಪ ಮಾತಾಡಿಸ್ತಾರೆ, ಸ್ವಲ್ಪ ಬೆಂಬಲ ಇದೆ, ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ತುಂಬ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಯಾಕಂತ ಅಂದರೆ ಈಗ ನಾನು ಹೇಳೋ ಏನು ವಿಷಯ ಹೇಳಕ್ಕೆ ಬರ್ತಾಯಿದ್ದೀನಿ ಅಂತ ಅಂದರೆ, 5 ದಿನ ಪ್ಲಸ್ ಇವತ್ತದು 6ನೇ ದಿನ, ಇವತ್ತಿಂದ ಕಂಟಿನ್ಯೂಸ್ಲಿ ಡೇ ಬೈ ಡೇ ಬರ್ತಾ ಇರ್ತದೆ. ಆ 5 ದಿನದ್ದು ವೀಡಿಯೋಗಳು ಯೂಟ್ಯೂಬಲ್ಲಿದೆ, ಫುಲ್ ಅಪ್ಲೋಡ್ ಮಾಡಿದ್ದೀನಿ. ಒನ್ ಡೇ ಅಂತ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡಿ ಹೇಗಿದೆ ಅಂತ ಹೇಳಿ, ಫುಲ್ ಹೇಳಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ಆ್ಯಕ್ಚುಲಿ ನಾಳೆ ಒಂದು ವೀಡಿಯೋ ಬರುತ್ತೆ. ಫುಲ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಸಿಗುವ ನಾಳೆ. ಬಾಯ್.